ಗೈಸ್, ಎಲ್ಲರನ್ನು ಖುಷಿ ಪಡಿಸಲು ಪ್ರಯತ್ನ ಪಡ್ತಾ ನಮಗೆ ನಾವೇ ಮರೆತು ಹೋಗ್ತೀವ ಅಂತ ಅಲ್ವಾ? ಯಾಕಂತ ಹೇಳಿದ್ರೆ ಕೆಲವರು ನಮ್ಮನ್ನು ಇಗ್ನೋರ್ ಮಾಡಿದಾಗಲೂ ಬೇಜಾರಾಗತ್ತೆ, ಇನ್ನು ಕೆಲವರು ನಮಗೆ ರೆಸ್ಪೆಕ್ಟ್ ಕೊಡದೇ ಇದ್ದಾಗ ನೋವಾಗುತ್ತೆ. ಯಾಕಂತ ಹೇಳಿದ್ರೆ ನಮಗೆ ನಮ್ಮ ವ್ಯಾಲ್ಯೂನೇ ನಾವು ಮರ್ತಿರ್ತೀವಿ. ಆದರೆ ಒಂದು ಸತ್ಯ ಏನು ಗೊತ್ತಾ ಗೈಸ್, ನಿಮ್ಮ ಜೀವನ ಇಂಪ್ರೂವ್ ಆಗಬೇಕಂತ ಹೇಳಿದ್ರೆ, ಅಂದರೆ ಚೇಂಜ್ ಆಗಬೇಕಂದ್ರೆ, ಸೊ ಬೇರೆಯವರು ನಿಮ್ಮನ್ನು ಪ್ರೀತಿಸಲು ಶುರು ಮಾಡಿದಾಗಲ್ಲ ಗೈಸ್, ನಿಮಗೆ ನೀವೇ ಯಾವಾಗ ಪ್ರೀತಿಸಲು ಶುರು ಮಾಡ್ತೀರಾ, ಸೊ ಆವಾಗಲೇ ನಿಮ್ಮ ಜೀವನವನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅದೇ ಒಂದು ಸೆಲ್ಫ್ ಲವ್ ಆಗಿರುತ್ತೆ ಗೈಸ್. ಇವತ್ತು ತುಂಬಾ ಜನ ಹೊರಗಿನ ವ್ಯಾಲಿಡೇಷನ್ಗೋಸ್ಕರನೇ ಬದುಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವಾಗ ನೋಡ್ತೀರಿ ನೀವು ಸುಮಾರು ಕಡೆ, ಯಾರಾದರೂ ಅಪ್ರಿಷಿಯೇಟ್ ಮಾಡಿದ್ರೇನೆ ಅವರು ಹ್ಯಾಪಿ ಆಗಿರ್ತಾರೆ, ಅಥವಾ ಇಗ್ನೋರ್ ಮಾಡಿದ್ರೆ ಬೇಜಾರಲ್ಲಿ ಇರ್ತಾರೆ. ಅವ್ರ ಹತ್ರ ಯಾರಾದರೂ ಅವ್ರಿಗೆ ಮಾತಾಡದೇ ಇದ್ರೆ ಲೋನ್ಲಿನೆಸ್ ಆಗಿರ್ತಾರೆ, ಮಾತಾಡಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಆಯ್ತು. ಸೊ ಇದೇ ವ್ಯಾಲಿಡೇಷನ್ಗೋಸ್ಕರನೇ ಕೆಲವೊಬ್ರು ಬದುಕ್ತಾ ಇದ್ದಾರೆ. ಗೈಸ್, ಒಂದು ನೆನ್ಪಿಟ್ಕೊಳ್ಳಿ, ಜೀವನದಲ್ಲೇ ನಮಗೆ ನೆಮ್ಮದಿ ಮತ್ತು ಕಾನ್ಫಿಡೆನ್ಸ್ ಏನು ಬರುತ್ತೆ ಅಲ್ಲ, ಸೊ ಅದು ನಮಗೆ ಹೊರಗಿನ ಜನರಿಂದ ಬರೋದಲ್ಲ. ಸೊ ನಮಗೆ ನಾವೇ ಖುಷಿಯಾಗಿದ್ದಾವಾಗ, ನಮಗೆ ನಾವೇ ಒಂದು ವ್ಯಾಲ್ಯೂ ಕೊಟ್ಕೊಂಡಾಗ, ನಮಗೆ ನಾವೇ ಲವ್ ಮಾಡ್ಕೊಂಡಾಗ ಮಾತ್ರ ಆ ಕಾನ್ಫಿಡೆನ್ಸ್ ಮತ್ತು ನೆಮ್ಮದಿ ಸಿಗ್ಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ ಗೈಸ್. ಈ ಸೆಲ್ಫ್ ಲವ್ ಅಂದರೆ ಸೆಲ್ಫಿಶ್ ಆಗೋದು ಅಲ್ಲ, ಎಲ್ಲರನ್ನು ಬಿಟ್ಟು ನಮಗೆ ನಾವೇ ನೋಡ್ಕೊಳ್ಳೋದು ಅಲ್ಲ. ಈ ಸೆಲ್ಫ್ ಲವ್ ಅಂದ್ರೆ ಹೇಗಂದ್ರೆ, ನಮ್ಮ ಮೆಂಟಲ್ ಹೆಲ್ತ್ ಮತ್ತೆ ನಮ್ಮ ಏನು ಎಮೋಷನಲ್ ಇರುತ್ತಲ್ಲ ಅದನ್ನ ಗೌರವಿಸ್ಕೊಳ್ಳೋದು ನಾವು. ಮತ್ತೆ ನಮಗೆ ನೋವಾಗೋ ಜಾಗದಲ್ಲಿ ನಾವು ಲಿಮಿಟನ್ನು ಇಟ್ಕೊಳ್ಳುವಂಥದ್ದು, ಮತ್ತೆ ನಮ್ಮನ್ನ ನಾವು ಕಡಿಮೆ ಅಂತ ಹೇಳಿ ಅನ್ಕೊಳ್ಬಾರ್ದು. ಸೊ ಈ ರೀತಿ ಮಾಡೋದೇ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಆಗಿರುತ್ತೆ, ಮತ್ತೆ ಸೆಲ್ಫ್ ಲವ್ ಆಗಿರುತ್ತೆ ಗೈಸ್. ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮನ್ನೇ ತಾವು ಕಂಪೇರ್ ಮಾಡ್ಕೊಂಡು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಅಂತ ಹೇಳಿದ್ರೆ ಹೆಂಗೆ ಹೇಳಿ, ಇವಾಗ ಅವ್ರು ಬೆಟರ್ ಆಗಿದ್ದಾರೆ, ನಾನು ಬೆಟರ್ ಆಗಿಲ್ಲ, ಸೊ ನಾನು ಕಡಿಮೆ ಆಗಿದ್ದೇನೆ, ನನ್ನ ಕಡೆ ಆಗಲ್ಲ, ನನ್ನ ಕಡೆ ಬರೋದಿಲ್ಲ, ಹೋಗೋದಿಲ್ಲ, ನಾನು ಮಾಡೋದಿಲ್ಲ, ಈ ರೀತಿಯನ್ನು ಹೇಳ್ತಾ ಇರ್ತಾರಲ್ಲ, ಇಂಥ ಯೋಚನೆಗಳೇ ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ, ಫುಲ್ಲಿ ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಸೆಲ್ಫ್ ಲವ್ ಅಂತ ಹೇಳಿದ್ರೆ ಏನು ಗೊತ್ತಾ ಗೈಸ್, ಯಾವಾಗ ನೀವು ನಿಮ್ಮಲ್ಲಿ ಕೊರತೆಗಳಿರ್ತಾವಲ್ಲ, ಸೊ ಆ ಕೊರತೆಗಳಲ್ಲೂ ಕೂಡ ನೀವು ನಿಮ್ಮನ್ನ ಬಿಟ್ಕೊಡದೆ, ನಿಮ್ಮನ್ನ ನೀವು ಲವ್ ಮಾಡಿಕೊಂಡು ನಿಮ್ಮನ್ನು ನೀವು ರೆಸ್ಪೆಕ್ಟ್ ಯಾವಾಗ ಮಾಡ್ಕೊಳ್ತಾ ಹೋಗ್ತಿರಲ್ವಾ, ಸೊ ಅದರಿಂದನೇ ನಿಮ್ಮ ಸೆಲ್ಫ್ ಲವ್ ಮತ್ತೆ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಶುರು ಆಗುತ್ತೆ ಗೈಸ್. ಇನ್ನೊಂದು ಮುಖ್ಯ ವಿಷಯ ಏನು ಗೊತ್ತಾ, ಸೊ ಸೆಲ್ಫ್ ಲವ್ ಇರೋರು ಏನ್ ಮಾಡ್ತಾರೆ, ಬೇರೆಯವ್ರ ಅಟೆನ್ಷನ್ಗೋಸ್ಕರ ಕಾಯೋದಿಲ್ಲ, ಮತ್ತೆ ಬೇರೆಯವ್ರ ಹಿಂದೆ ಓಡೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಸೆಲ್ಫ್ ಲವ್ ಅಂದ್ರೆ ಏನು, ಅಥವಾ ರಿಯಲ್ ಲವ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅವರು ಬೇರೆಯವ್ರ ಹಿಂದೆ ಅಟೆನ್ಷನ್ಗೋಸ್ಕರ ವೇಟ್ ಮಾಡೋದೇ ಇಲ್ಲ. ಸೊ ಯಾರು ಇರಲಿ, ಯಾರು ಇರದೇ ಇರಲಿ, ಯಾರು ವ್ಯಾಲಿಡ್ ಮಾಡಲಿ, ಅವರನ್ನ ಮಾಡದೇ ಇರಲಿ, ಸೊ ಅವ್ರೇನು ಮಾಡ್ತಾರೆ, ತಮ್ಮ ಮೆಂಟಲ್ ಪೀಸನ್ನು ಕಾಪಾಡ್ಕೊಳ್ತಾರೆ. ಅಂದರೆ ಗೊತ್ತು ಅವರಿಗೆ ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು ಹೆಂಗೆ ಅಂತ ಹೇಳಿ. ಸೊ ತಮ್ಮನ್ನೇ ತಾವು ಯಾರು ಲವ್ ಮಾಡ್ಕೊಳ್ತಾರಲ್ವ ಗೈಸ್, ಸೊ ಅವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಅವರಿಗೆ ಯಾವ ವ್ಯಾಲಿಡೇಷನ್ಗೋಸ್ಕರನೂ ಕಾಯಬೇಕಾಗಿಲ್ಲ, ಯಾರು ಇದ್ರೇನು ಹೋದ್ರೇನು ಅವರಿಗೆ ಸಂಬಂಧನೇ ಬೀಳೋದಿಲ್ಲ ಗೈಸ್. ಇವರು ಒಬ್ಬರೇ ಇದ್ರೂ ಕೂಡ ಮೆಂಟಲಿ ವೀಕ್ ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಸಂಪೂರ್ಣವಾಗಿ ಜನರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ತಮ್ಮ ಹ್ಯಾಪಿನೆಸ್ಗೋಸ್ಕರ. ಸೊ ಅವರು ತಮ್ಮ ಹ್ಯಾಪಿನೆಸ್ ಅನ್ನು ತಮ್ಮಲ್ಲೇ ಕಂಡುಕೊಳ್ತಾರೆ. ನಿಮ್ಮನ್ನೇ ನೀವು ಪ್ರೀತಿಸೋದು ಅಂದ್ರೆ ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ನೋಡಿಕೊಳ್ಳುವಂಥದ್ದು, ಮತ್ತೆ ಈ ಟಾಕ್ಸಿಕ್ ಪೀಪಲ್ ಇರ್ತಾರಲ್ಲ ಅವರಿಂದ ದೂರ ಇರುವಂಥದ್ದು, ಮತ್ತೆ ನಿಮ್ಮ ಮೈಂಡ್ಗೆ ರೆಸ್ಟ್ ಕೊಡುವಂಥದ್ದು, ಮತ್ತೆ ಮೇನ್ ಆಗಿ ಹೆಚ್ಚಾಗಿ ಏನಂತ ಹೇಳಿದ್ರೆ ನಿಮ್ಮ ಕನಸುಗಳನ್ನು ನೀವು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥದ್ದು. ಸೊ ಹೀಗೆ ಮಾಡೋದ್ರಿಂದ ಸೆಲ್ಫ್ ಲವ್ ಅನ್ನೋದು ಆಟೋಮೆಟಿಕ್ ಆಗಿ ಬಿಲ್ಡ್ ಆಗುತ್ತೆ. ನೆನಪಿರ್ಲಿ, ನೀವು ನಿಮ್ಮನ್ನೇ ಗೌರವಿಸುತ್ತಿದ್ದರೆ ಜಗತ್ತು ಕೂಡ ನಿಮ್ಮನ್ನ ಲೈಟ್ಲಿ ಆಗಿ ತೆಗೆದುಕೊಳ್ಳುತ್ತೆ. ಯಾವಾಗ ನೀವು ನಿಮ್ಮನ್ನ ಗೌರವಿಸೋದು ಅರಿತೀರಾ, ಆವಾಗಿಂದಲೇ ನಿಮ್ಮ ಜೀವನದಲ್ಲಿ ಎಲ್ಲವೂ ಶುರು ಆಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಆಗಲಿ, ನಿಮ್ಮ ಮೈಂಡ್ ಸೆಟ್ ಆಗಲಿ, ಮತ್ತೆ ಸ್ಲೋ ಆಗಿ ನೀವು ಸೆಲ್ಫ್ ಲವ್ ಕೂಡ ನಿಮ್ಮ ಅಲ್ಲಿಂದನೇ ಶುರು ಆಗುತ್ತೆ. ಹಾಗಾಗಿ ಇವತ್ತಿನ ಒಂದು ಕೆಲಸ ಮಾಡಿ, ಎಲ್ಲರ ಅಪ್ರೂವಲ್ ಹುಡುಕೋದು ಕಡಿಮೆ ಮಾಡಬೇಡಿ, ಮತ್ತೆ ನಿಮ್ಗೆ ನೀವೇ ಅಪ್ರಿಶಿಯೇಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿ. ಯಾಕಂತ ಹೇಳಿದ್ರೆ ಸ್ಟ್ರಾಂಗೆಸ್ಟ್ ರಿಲೇಶನ್ಶಿಪ್ ಇನ್ ಯುವರ್ ಲೈಫ್ ಈಸ್ ದಿ ರಿಲೇಶನ್ಶಿಪ್ ವಿತ್ ಯುವರ್ ಸೆಲ್ಫ್ ಗೈಸ್. ಸೊ ಹಾಗಾಗಿ ನಿಮ್ಮ ಟೈಮ್ ಏನಿದೆ, ನಿಮ್ಮ ಎನರ್ಜಿ ಏನಿದೆ, ನಿಮ್ಮ ಮೇಲೆನೆ ಖರ್ಚು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿ. ಆವಾಗ ನೀವು ಲೈಫಲ್ಲಿ ನಿಧಾನವಾಗಿ ಬೆಳಿತೀರಿ ಗೈಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಗೈಸ್.